ಸಿದ್ಲಿಂಗು 2 ಎಲ್ಲರೂ ಕಾಯ್ತಿರುವಂತಹ ಸಿನಿಮಾ, ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿರುವಂತಹ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಸಿನಿಮಾ ರಿಲೀಸ್ಗೆ. ಆದರೆ ಅದಕ್ಕಿಂತ ಮುಂಚೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಜೊತೆ ಚಿತ್ರದ ನಾಯಕಿ, ದ ವೆರಿ ಬ್ಯೂಟಿಫುಲ್ ಹೀರೋಯಿನ್ ಸೋನು ಗೌಡ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಐ ಆಮ್ ಗುಡ್. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಸಿನಿಮಾದ ಸಾಂಗ್ ತುಂಬಾ ಚೆನ್ನಾಗಿ ರೀಚ್ ಆಗಿದೆ. ನಿಮಗೂ ಆಲ್ರೆಡಿ ಒಂದಷ್ಟು ಕಾಲ್ಗಳು ಬಂದಿರುತ್ತೆ, ಸಾಂಗ್ ಹಾಗಿದೆ ಹೀಗಿದೆ ಅಂತ. ಸೊ ನಿಮಗೆ ಸಿಕ್ಕಂತ ರೆಸ್ಪಾನ್ಸ್ ಹೇಗಿತ್ತು, ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ? ಫಸ್ಟ್ ಏನು ಅಂತಂದರೆ, ನೀನು ನಿನ್ನ ಥರನೇ ಕಾಣಿಸ್ತಾ ಇಲ್ಲ, ಯಾರೋ ಹುಡುಗಿ ಅಂತ ಅಂದ್ಕೊಂಡ್ವಿ, ನೋಡಿದ್ರೆ ಸೋನು ಗೌಡ ನೀನು ಇಷ್ಟು ದಪ್ಪ ಆಗೋಗಿದ್ಯಾ ಅಂತ ಇದ್ರು. ಬಟ್ ದಿ ಲುಕ್ ವಾಸ್ ಲೈಕ್ ದ್ಯಾಟ್. ಬಟ್ ದಿ ಸಾಂಗ್ ಈ ಸ್ಲೋ ಪಾಯ್ಸನ್ ಥರ ಇದೆ ಅಂತಂತಂದರು. ಅಂದರೆ ಕೇಳ್ತಾ ಇನ್ನಷ್ಟು ಸತಿ ಕೇಳೋಣ ಅನ್ನೋ ಥರ ಇದಿತ್ತು. ಸೊ ದೇ ಆರ್ ಆಲ್ಸೋ ವಿಶಿಂಗ್ ಮೀ ದಿ ಬೆಸ್ಟ್ ಇಟ್ಸ್ ಇಫ್, ಬಿಕಾಸ್ ಒಂದೊಂದೇ ಬಚ್ಚಿಟ್ಟ ಮಾತು ಆದಮೇಲೆ ಯಾವುದೋ ಒಂದು ಇದನ್ನದು ಒಂದು ಸಾಂಗ್ ಸೋನು ಗೌಡ ಅಂತ ಹೇಳಿದ ತಕ್ಷಣ ಒಂದೊಂದೇ ಬಚ್ಚಿಟ್ಟ. ಹೌದು. ಸೊ ಇವಾಗ ಅದೊಂದು ಸ್ವಲ್ಪ ಮಾಸಿ ಇದಕ್ಕೆ ಬರ್ತಾ ಇದ್ದಾರೆ ಅಂತ ನಾನು, ಬಟ್ ದಟ್ ಈಸ್ ಆಲ್ವೇಸ್ ದೇರ್. ಸೊ ಇದು ಆ ಸಾಲಿಗೆ ಬರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಎಲ್ರಿಗೂ ಒಂದಿರತ್ತೆ ಅಂತಂದರೆ, ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ಈ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು, ಈ ಕಾಂಬಿನೇಷನಲ್ಲಿ ಒಂದ್ಸಲ ಕೆಲಸ ಮಾಡಬೇಕು, ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಆ ಥರದ್ದು ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದಂಥ ಟೀಮ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಅನಿಸುತ್ತಾ? ಅಫ್ಕೋರ್ಸ್ ಎಲ್ಲರ ಹತ್ರನೂ ಏನೋ ಒಂದು ಇದಿರುತ್ತೆ, ಟ್ಯಾಲೆಂಟ್ ಇರುತ್ತೆ, ಇಲ್ಲಾಂದರೆ ಒಂದು ಆಸಕ್ತಿ. ಅಂದರೆ ನನಗೆ ಇವಾಗ ಸರ್ ನೋಡ್ತಾ ಇದ್ದಂಗೆ ಅವ್ರ ಡೈಲಾಗ್ಸ್ ಆಗಿರ್ಬೋದು, ಇಲ್ಲಾಂದರೆ ಅವ್ರ ಫೀಲ್ ಕೂಡ ಆ್ಯಕ್ಚುಲಿ ಅವ್ರ ಫಿಲ್ಮ್ ನೋಡ್ತಾ ಇರಾಗ ಒಂದು ಏನೋ ಅವ್ರದ್ದೇ ಆದಂಥ ಒಂದು ಯೂಶ್ವಲಿಗೆ ನಾವು ಹೇಳೋದಕ್ಕಾಗಲ್ಲ, ಇದು ಇವ್ರದ್ದೇ ಡೈರೆಕ್ಷನ್ ಅಂತ ಹೇಳೋದಕ್ಕಾಗಲ್ಲ. ಅದು ಕೆಲವೊಂದು ಡೈರೆಕ್ಟರು ಒಂದು ಸೀನ್ ನೋಡಿದ ತಕ್ಷಣ ಇದು ಈ ಫಿಲಮ್ ಡೈರೆಕ್ಟ್ ಮಾಡಿರೋರು ಇವರೇ ಅಂತ ಹೇಳ್ಬೋದು. ಸೊ ಅದನ್ನು ಸರ್ ಅವ್ರ ನರೇಷನ್ ಆಗಿರ್ಬೋದು, ಇಲ್ಲಾಂದ್ರೆ ಅವ್ರು ಬರೆಯೋ ಡೈಲಾಗ್ಸ್ ಆಗಿರ್ಬೋದು, ಅದು ನೋಡಿದ ತಕ್ಷಣ ಯಾವುದೇ ಫಿಲಮ್ ನೀವು ಯಾವುದೇ ಸೀನ್ ತೋರಿಸಿದ್ರೂ ಇದು ವಿಜಯ್ ಪ್ರಸಾದ್ ಸರ್ ಡೈರೆಕ್ಟ್ ಮಾಡಿರೋದು ಅಂತ ಹೇಳ್ಬೋದು. ಸೊ ದಟ್ ಈಸ್ ವೆರಿ ವೆರಿ ಟಫ್. ಸೊ ಎಲ್ಲೋ ಒಂದು ಕಡೆ ಡೈರೆಕ್ಷನ್ ಸ್ಯಾಚುರೇಟ್ ಆಗೋಗುತ್ತಲ್ವ. ಬಟ್ ಇವ್ರದ್ದು ಒಂದು ಸ್ಟ್ರೆಂತ್ ಏನು ಅಂತಂದರೆ, ಡೈಲಾಗ್ಸ್ ಹೇಳೋ ರೀತಿ, ಅವ್ರು ಬರೆಯೋ ರೀತಿ ಆಗಿರ್ಬೋದು, ಅದಾದಮೇಲೆ ಆ ನರೇಷನ್. ಸೊ ದಟ್ ಈಸ್ ಹಿಸ್ ಸ್ಟ್ರೆಂತ್. ಸೊ ನನಗೆ ಸಿದ್ಲಿಂಗು ನೋಡಿದಾಗ ಅನಿಸಿತ್ತು ದಟ್ ಐ ಶುಡ್ ವರ್ಕ್ ವಿತ್ ಹಿಮ್ ಅಂತ. ಆ್ಯಂಡ್ ಅಫ್ಕೋರ್ಸ್ ಯೋಗಿ ಈಸ್ ಮೈ ಗುಡ್ ಫ್ರೆಂಡ್. ಸೊ ಯಾವಾಗಲೂ ಅಂದರೆ ಯಾವತ್ತೂ ಡಿಸ್ಕಸ್ ಮಾಡ್ಕೋತಾ ಇರಲಿಲ್ಲ. ಅಂದರೆ ಫ್ರೆಂಡ್ ಆ್ಯಕ್ಚುಲಿ ಏನು ಗೊತ್ತಾ, ಬೇರೆಯವ್ರ ಜೊತೆ ಏನಾದ್ರು ಸಿಕ್ಕಿದಾಗ ಚೆನ್ನಾಗಿ ಮಾಡಿದ್ದೀರಾ, ಇಟ್ಸ್ ನೈಸ್, ವಿ ಶುಡ್ ವರ್ಕ್ ಟುಗೆದರ್ ಒನ್ಸ್ ಅಂತ ಹೇಳೋದು ಈಸಿ. ಬಟ್ ಫ್ರೆಂಡ್ ಜೊತೆ ಹಿಂಗೆ ಹೇಳಿದ್ರೆ ಏನೇ ಸೋನು ಹಿಂಗೆ ಹೇಳ್ತಾ ಇದೆಯಾ ಅಂತಲೂ ಹೇಳ್ತಾರೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ to share professionalism or to talk about profession, about films to a friend. ಸೊ ಯಾವಾಗಲೂ ಅನ್ಕೋತಾ ಇದ್ದೆ ಯೋಗಿ ಜೊತೆ ಆ್ಯಕ್ಟ್ ಮಾಡಬೇಕು ಯಾವಾಗಲಾರು ಅಂತ. ಬಟ್ ಅವನ ಮುಂದೆ ಯಾವತ್ತೂ ಹೇಳಿರಲಿಲ್ಲ. ಬಟ್ ಇದು ತಾನೇ ಆಯಿತು ಎಲ್ಲನೂ. ಸೊ ಇಟ್ ಈಸ್ ಅ ಹಿಟ್ ಕಾಂಬೋ ಅಗೇನ್, ಸಿದ್ಲಿಂಗು 1. ಸೊ ಇದೇ ಫಿಲ್ಮ್ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ, ಯೋಗಿ ಜೊತೆ ಇನ್ನೂ 2 ಫಿಲ್ಮ್ ಯಾವುದೂ ಸಿಕ್ಕಿತ್ತು ನನಗೆ. ಓಕೆ. ಸೊ ವಿಚ್ ಐ ಕುಡಂಟ್ ಮೇಕ್ ಇಟ್. ಸೊ ಇದಾಯಿತು. ಆ್ಯಂಡ್ ಸರ್ದು ಅಷ್ಟೇ, ವಿಜಯ್ ಪ್ರಸಾದ್ ಸರ್ ಇದು ನನಗೆ 2ನೇ ಸತಿ ಕೇಳ್ತಾ ಇರೋದು. ಸೊ ಫಸ್ಟ್ ಒಂದು ಫಿಲಮ್ ಕೇಳಿದಾಗ ಅದು ಆಗಿರಲಿಲ್ಲ. ಸೊ ಇದು ಸೆಕೆಂಡ್ ಟೈಮ್ ಈ ಫ್ರೆಂಡ್ ಜೊತೆ ಆ್ಯಕ್ಟ್ ಮಾಡೋದು ಹೇಗೆ ಅನಿಸುತ್ತೆ ಅಂತ. ಅಂದರೆ ಕೆಲವೊಂದು ಸೀನ್ ಅಥವಾ ಕೆಲವೊಂದು ಡೈಲಾಗ್ ಈ ಫ್ರೆಂಡ್ ಥರ ಇದ್ದಾಗ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತಾ, ಅಥವಾ ಸಿನಿಮಾ ಕಲಾವಿದೆ ಅಂತಂದಮೇಲೆ ಎದುರುಗಡೆ ಯಾರಿದ್ರು ಈಸಿಯಾಗಿ ಆ್ಯಕ್ಟ್ ಮಾಡಬಹುದು? ಆ್ಯಕ್ಚುಲಿ ಯೋಗಿ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಈಸಿ ಆಯಿತು. ಬಟ್ ನಾನು ದಿಗಿನೂ ಫ್ರೆಂಡ್ಸು, ದಿಗಂತನು ದೇರ್ ವಾಸ್ ಒನ್ ರೊಮ್ಯಾಂಟಿಕ್ ಸೀನ್, ಅದು ಮಾಡೋದು ಕಷ್ಟ ಆಗ್ತಿತ್ತು. ನನಗಂತೂ ನಗು ಬರ್ತಾಯಿತ್ತು, ಅದು ನೋಡಿದಾಗೆಲ್ಲ ನಗ್ತಾ ಇದೆ ನಾನು, ಇದೆಲ್ಲ ನಿನ್ನ ಜೊತೆ ಹೆಂಗೆ ಅಂತ. ಬಟ್ ಆ ಥರ ಸೀನ್ಸ್ ಇರಲಿಲ್ಲ. ಬಟ್ ಇನ್ನೊಂದೇನು ಅಂತಂದರೆ, ಪ್ಲಸ್ ಪಾಯಿಂಟ್ ವಿತ್ ಮೀ ಆ್ಯಂಡ್ ಯೋಗಿ ವಾಸ್ ಸ್ಕ್ರೀನ್ ಅಂದರೆ ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಅವ್ರು ಸಿದ್ಲಿಂಗು ಆಗ್ತಾಯಿದ್ರು, ನಾನು ನಿವೇದಿತ ಆಗ್ತಾಯಿದ್ದೆ. ಆ್ಯಂಡ್ ನಮ್ಮ ಡೈರೆಕ್ಟರು ಅಷ್ಟೇ, ನಾವು ಎಷ್ಟೇ ಮಾತಾಡಿ ಕಚಮಚ ಅಂತ ಮಾತಾಡಿದ್ರು ಅಲ್ಲಿಗೆ ಬಂದಿದ ತಕ್ಷಣ ಆ ಸೈಲೆನ್ಸ್ ಬರೋವರೆಗೂ ಆ್ಯಕ್ಷನ್ ಅಂತ ಹೇಳ್ತಾ ಇರಲಿಲ್ಲ. ಸೊ ಆ ಒಂದು ಎನ್ವೈರ್ಮೆಂಟ್ ಬಂದಾದ್ಮೇಲೆ ಅವರು ಆ ಒಂದು ಮೂಡ್ ಕ್ರಿಯೇಟ್ ಮಾಡೋರು. ಸೊ ಆ ಮೂಡಿಗೆ ನಾವು ಹೊರಟೋಗ್ತಾ ಇದ್ವಿ. ಆವಾಗ ನಾನು ನನ್ನ ಫ್ರೆಂಡು ಅವನ ಜೊತೆ ಹಿಂಗೆ ಮಾತಾಡ್ಬೇಕು ಹಂಗೆ ಮಾತಾಡಬೇಕು ಅದೆಲ್ಲ ಏನೂ ಇರ್ತಾನೆ ಇರಲಿಲ್ಲ. ನಾನು ನಿವೇದಿತಾ ಥರ ಯೋಚನೆ ಮಾಡ್ತಾಯಿದ್ದೆ, ಅವನು ಸಿದ್ಲಿಂಗು ಥರ ಯೋಚನೆ ಮಾಡಿ. ಸೊ ಐ ಥಿಂಕ್ ಇಟ್ ಈಸ್ ಆಲ್ಸೋ ಅಪ್ ಟು ಆ ಕ್ರಿಯೇಟ್ ಮಾಡಿಕೊಡೋ ಆ ಎನ್ವೈರ್ಮೆಂಟ್ ಆಗಿರ್ಬೋದು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿರ್ಬೋದು, ಆ ವೈಬ್ ಇರುತ್ತಲ್ಲ, ಡೈರೆಕ್ಟರ್ ಆ ಮೂಡ್ ಕ್ರಿಯೇಟ್ ಮಾಡ್ತಾರಲ್ವ. ಸೊ ಐ ಥಿಂಕ್ ದ್ಯಾಟ್ ಈಸ್ ಈಸಿಯರ್ ಅಂತ. ಅಂದರೆ ಅವ್ರುಗಳಿದ್ದಾಗ ದೇ ಮೇಕರ್ಸ್ ಅಂದರೆ ಎಷ್ಟೇ ತುಂಡ್ತನ, ಇದಕ್ಕಿಂತ ಒಳ್ಳೊಳ್ಳೆ ಫ್ರೆಂಡ್ಸ್ ಇರ್ತಾರೆ, ಚಡ್ಡಿ ದೋಸ್ಗಳಿರ್ತಾರೆ, ಎಲ್ಲ ಒಂದು ಕಡೆ ಅದು ಕ್ಯಾರಿ ಆಗೋಗುತ್ತೆ. ಇಲ್ಲಿ ಇಲ್ಲ,
ಕಮ್ ಬ್ಯಾಕ್ ಟು ಯರ್ ಕ್ಯಾರೆಕ್ಟರ್ ಅನ್ನೋದು ಈ ಹ್ಯಾಡ್ ದಿ ಅಂದರೆ ಆ ಗಾಲ ಒಂದು ಟೈಟ್ ಇದ್ದಿತ್ತು. ಸೊ ಎಸ್, ಹಾಗಾಗಿ ಆರಾಮಾಗಿ ನಾವು ಶೂಟ್ ಮಾಡಿದ್ವಿ. ಸೋನು ಅವರ ಸಿನಿಮಾಗಳ ಲಿಸ್ಟ್ ನೋಡ್ಕೊಂಡು ಬಂದಾಗ ಯಾವುದನ್ನು ಕಂಪೇರ್ ಮಾಡೋಕ್ಕೆ ಆಗಲ್ಲ, ಯಾವ ಕ್ಯಾರೆಕ್ಟರ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಅಂದರೆ ನಿಮ್ಮ ಆಯ್ಕೆ ಆಗಿರುತ್ತೆ, ತುಂಬ ಹೊಸದಾಗಿರುತ್ತೆ, ಏನೋ ಬೇರೆ ಥರನೇ ಇರುತ್ತೆ. ಸೊ ಆ ಥರದ್ರಲ್ಲಿ ಇದು ಒಂದು ವಿಭಿನ್ನ ಪಾತ್ರ. ನಾನು ನನ್ನ ಕೆರಿಯರಲ್ಲಿ ನೆನ್ಪಿಟ್ಕೊಳ್ಳುವಂಥದ್ದು ಅಥವಾ ಖುಷಿ ಪಡುವಂಥ ಪಾತ್ರ ಇದು ಒಂದು ಅಂತ ಅನ್ಕೋತೀರಾ? ಎಸ್, ಅಫ್ಕೋರ್ಸ್. ಒಂದು ಏನು ಅಂತಂದರೆ ಇವತ್ತು ನಾನು ಎಲ್ಲೇ ಹೋದ್ರೂ ಫಸ್ಟ್ ಹೇಳೋದು ಇಂತಿ ನಿನ್ನ ಪ್ರೀತಿಯ. ದೆನ್ ಬ್ಯಾಂಗ್ಳೂರಿನಲ್ಲಿ, ಸ್ಪೆಷಲಿ ಬ್ಯಾಂಗ್ಳೂರಿನಲ್ಲಿ ಏನು ಅಂತಂದರೆ ಗುಲ್ಟು ಬಗ್ಗೆ ಮಾತಾಡ್ತಾರೆ. ಈ IT ಕ್ರೌಡ್ಸ್ಗೆಲ್ಲ ಹೋಗಿದ ತಕ್ಷಣ ಗುಲ್ಟು ಇಸ್ ಒನ್ ಥಿಂಗ್. ಆ್ಯಂಡ್ ದಿ ಥರ್ಡ್ ಫಿಲಮ್ ವಾಟ್ ದೇ ಟಾಕ್ ಇಸ್ ಅಬೌಟ್ ಇದು ಕಿರ್ಗೂರಿನ ಗಯಾಳಿಗಳು. ಸೊ ಈ 3 ಫಿಲಮ್ ಆದಮೇಲೆ ಇವಾಗ ಯೂಟ್ಯೂಬ್ನಲ್ಲಿ ಫಾರ್ಚುನರ ಫಿಲಮ್ ಫುಲ್ ಹಾಕೇ ಬಿಟ್ಟಿದ್ರು. ಆವಾಗ ಒಂದಷ್ಟು ಜನ ದೇ ಸ್ಟಾರ್ಟೆಡ್ ಸೇಯಿಂಗ್ ದಿ ಫಿಲಮ್ ಇಸ್ ರಿಯಲಿ ನೈಸ್ ಅಂತ. ಇವಾಗೆಲ್ಲ ಹೋದ್ರೂ ಫಾರ್ಚುನರ್ ಬಗ್ಗೆ ಮಾತಾಡ್ತಾರೆ ನಾನು ಹೋದಾಗ. ಬಟ್ ನನಗೆ ಅದೇ ಸಾಲಿನಲ್ಲಿ ಇದು ನನಗೆ ಆಗುತ್ತೆ ಅಂತ. ಬಿಕಾಸ್ ಏನಕ್ಕೆ ಅಂತಂದರೆ ಒಂದು ಸಿದ್ಲಿಂಗು ಇಸ್ ಆಲ್ವೇಸ್ ಅ ಬ್ರ್ಯಾಂಡ್. ಸೊ ಅದೊಂದು ಕ್ರಿಯೇಟ್ ಆಗೋಗಿದೆ. ಸೊ ಇವಾಗ ಸಿದ್ಲಿಂಗು 2ದು ಸೀಕ್ವೆಲ್ ಮಾಡಿದ್ರೆ ಯಾರು ನೆಕ್ಸ್ಟ್ ಹೀರೋಯಿನ್ ಅಂತ ಅಂದಾಗ ಅದು ಹೆಸರು ಬರೋದೇ ಸೋನುಗೌಡ. ಸೊ ಆ್ಯಂಡ್ ಇನ್ನೂ ಒಂದಷ್ಟು ಹೆಸರು ಮಾಡಿದಾಗ ಅದೆಲ್ಲ ಒಂದು ಕಡೆ ಕೂತ್ಕೊಂಡ್ಬಿಡತ್ತೆ. ಸೊ ಇವರು ಸಿದ್ಲಿಂಗು ಹೀರೋಯಿನು ಅಂತ. ಸೊ ನನಗೆ ಆ ಥರ ಗುರ್ತಿಸ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಸ್ಪೆಷಲಿ ಹೆಸರುಗಳು ಇವಾಗ್ಲೂ ಒಂದೊಂದ್ಸತಿ ನಮನ ಅಂತ ಹೇಳಿದ ತಕ್ಷಣವೇ ನನಗೆ ಐ ಬಿ ಲೈಕ್ ಓಕೆ, ಇನ್ನೂ ಅದೇ ಕ್ಯಾರೆಕ್ಟರ್ನಲ್ಲಿದ್ದೀರಾ ಅಂತ. ನಾನು ಹೊರಗಡೆ ಬಂದ್ರೂ ನೀವು ಬಿಡ್ತಾ ಇಲ್ಲ ಅಂತ ನಾನು ಅನ್ಕೋತಾ ಇರ್ತೀನಿ ಮನಸ್ಸಿನಲ್ಲಿ. ದ ಸೇಮ್ ಥಿಂಗ್ ವಿತ್ ಸಿದ್ಲಿಂಗು. ಸೊ ಎಲ್ಲರೂ ನಿವೇದಿತಾ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ನೀವೇ ಹೇಳಿದ್ರಿ ಸಿದ್ಲಿಂಗು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಅಂತ. ಒಂದು ಆ ಥರ ಹಿಟ್ ಸಿನಿಮಾ ಬಂದಮೇಲೆ ಮತ್ತೆ ಸೀಕ್ವೆಲ್ ಅಥವಾ ಈ ಥರ ಬರ್ತಿದೆ ಅಂದಾಗ ತುಂಬ ಸಲ ಕಂಪೇರ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಲ್ಲಿಂದ ಇಲ್ಲಿಗೆ. ಸೊ ನಿಮ್ಮ ಪಾತ್ರ ಇಲ್ಲಿ ಕಂಪ್ಲೀಟ್ ಬೇರೆ, ರಮ್ಯಾ ಅವ್ರದ್ದೇ ಬೇರೆ ಪಾತ್ರ, ನಿಮ್ಮದೇ ಬೇರೆ ಪಾತ್ರ. ಬಟ್ ಸ್ಟಿಲ್ ನೀವೇನಾದರೂ ಡೈರೆಕ್ಟರ್ ಹತ್ರ ಬಂದಾಗ ಆ ಡೌಟ್ ಏನಾದರೂ ಕೇಳಿದ್ರಾ? ಸರ್ ಅಲ್ಲಿ ಆ ಥರದ ಪಾತ್ರ ಇತ್ತು, ನೆಕ್ಸ್ಟ್ ಏನಾದರೂ ಕಂಪೇರ್ ಮಾಡಿಬಿಡ್ತಾರಾ? ಅಥವಾ ನಾನು ಹೆಂಗೆ ಇದಕ್ಕೆ ಸೂಟ್ ಆಗ್ತೀನಿ, ಅಥವಾ ನಾನು ಇದನ್ನು ಹೆಂಗೆ ತೊಗೊಂಡು ಹೋಗಬೇಕು, ಆ ಥರದ್ದು ಒಂದು ಇತ್ತ ಡೌಟ್ ಅಂತ? ಡೌಟ್ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಏನು ಅಂತಂದರೆ ನನಗೆ ಇಲ್ಲಿ ಕರೆದಾಗ ನಂಗೆ ಗೊತ್ತೇ ಇರಲಿಲ್ಲ ಸಿದ್ಲಿಂಗು 2 ಮಾಡ್ತಾಯಿದ್ದೀನಿ ಅಂತ. ಸೊ ಕರೆದಿಯಾರ ನೋಡ್ತಾ ಇರ ಅಂತ ಅಂದ್ಕೊಂಡೆ. ಅದಾದಮೇಲೆ ಒಂದು ಸ್ಕ್ರಿಪ್ಟ್ ರೀಡಿಂಗಿಂತ ಮುಂಚೆ, ಒಂದು ವಾರದ ಮುಂಚೆ ಹಿ ಟೋಲ್ಡ್ ಮಿ ಸಿದ್ಲಿಂಗು 2 ಮಾಡ್ತಾಯಿದ್ದೀವಿ ಅಂತ. ಆಸ್ ಲೈಕ್ ಓಕೆ, ನನ್ನ ಮನ್ಸಿನಲ್ಲಿ ಏನಿದೆ, ಓಕೆ ಅವರು ಇರ್ತಾರೆ, ನಾನು ಇರ್ತೀನಿ, ಸುಮನ ಮಾವು ಇರ್ಬೋದು. ಸೊ 3 ಹೀರೋಯಿನ್ಸ್, ಅದರಲ್ಲಿ 2 ಹೀರೋಯಿನ್ಸ್ ಇದ್ದರು, ಇದರಲ್ಲಿ 3 ಹೀರೋಯಿನ್ಸ್. ಸೊ ನನ್ನ ಥಾಟ್ಸ್ ಆ ಥರ ಇತ್ತು. ಅದಾದಮೇಲೆ ದೆನ್ ವೆನ್ ಐ ಸ್ಕ್ರಿಪ್ಟ್ ಎಲ್ಲ ಹೇಳಾದ್ಮೇಲೆ ವಿತ್ ಡೈಲಾಗ್ಸ್ ಎಲ್ಲ ಕೊಟ್ಟಾದ್ಮೇಲೆ ವೆನ್ ನಾನೇ ಫುಲ್ ಫ್ಲೆಜ್ಡಾಗಿ ಪ್ಲೇ ಮಾಡ್ತಾಯಿನಿ ಅಂದಾಗ ಓಕೆ ಈ ಕ್ಯಾರೆಕ್ಟರ್ನ ಹೇಗೆ ತೋರಿಸ್ತಾರೆ, ಓಕೆ ನಾನು ಅವ್ರ ಥರ ಆ್ಯಕ್ಟ್ ಮಾಡಬೇಕಾ, ಅವ್ರ ಬಿಹೇವಿಯರ, ಅವ್ರ ಮ್ಯಾನರಿಸಮಿಂದ ನನಗೆ ಇಷ್ಟಪಡ್ತಾರೆ, ವಾಟ್ ಈಸ್ ದಟ್ ಕೀ ಪಾಯಿಂಟ್, ವೈ ಸಿದ್ಲಿಂಗು ಗೆಟ್ಸ್ ಅಟ್ರಾಕ್ಟೆಡ್ ಟು ನಿವೇದಿತಾ, ಇದೆಲ್ಲ ಸ್ಟಾರ್ಟ್ ಆಯಿತು ಓಡೋದಕ್ಕೆ. ಬಟ್ ನನಗೆ 2 ತಿಂಗಳು ಅವ್ರ ಫೋನ್ಗೆ ಸಿಗಲಿಲ್ಲ ಸರ್. ಸೊ ನಾನು ಫೋನ್ ಮಾಡಿದಾಗೆಲ್ಲ ಮತ್ತೆ ಕರೆ ಮಾಡುವೆ ಕ್ಷಮಿಸಿ ಅಂತ ಕಳಿಸೋರು. ಆಮೇಲೆ ಇನ್ನೇನು ಇದು ಮಾಡ್ತಾಯಿರಲಿಲ್ಲ. ಇನ್ನೇನು ಮುಹೂರ್ತಕ್ಕೆ 1 ವಾರ ಇದ್ದಾಗ ಹಿ ಕಾಲ್ ಮಿ ಅಗೇನ್. ಅವಾಗ ಫಾರ್ಮಾಲಿಟೀಸ್ ಎಲ್ಲ ಆಗಿ ಅವಾಗ ಕೇಳಿದೆ, ಸರ್ ನಾನು ಏನಾದ್ರು ಪ್ರಿಪೇರ್ ಆಗಬೇಕಾ, ಇವಾಗಿಂದ ಶೂಟಿಂಗ್ ಅಂತ ಹೇಳ್ತಾ ಇರಾ ಏಪ್ರಿಲ್ 1st ವೀಕಿಂದ, ಸೊ ಹೌ ಡು ಐ ಡೂ ಇಟ್, ಏನಾದ್ರು ಒಂದು ನನಗೆ ಹೋಮ್ವರ್ಕ್ ಬೇಕಾ, ಇಲ್ಲ ಇದು ವರ್ಕ್ಶಾಪ್ ಥರ ಮಾಡ್ತೀರಾ? ಇಲ್ಲ ನಿವೇದಿತಾ ಸೋನುಗೌಡ ಥರ ಯೋಚನೆ ಮಾಡಿದಾಗ ಎಲ್ಲ ಆಗುತ್ತೆ. ಆ ಕ್ಯಾರೆಕ್ಟರ್ ಇಲ್ಲ, ಆ ಕ್ಯಾರೆಕ್ಟರ್ ಆಕಸ್ಮಿಕವಾಗಿ ಸತ್ತೋಯ್ತು, ತೀರೋದ್ರು ಅವರು. ಸೊ ಇವಾಗ ನೀವು ನಿವೇದಿತಾಗೆ ಯೋಚನೆ ಮಾಡಿ, ಇನ್ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ ಅಂತ. ಬಟ್ ನನಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಆಯಿತು, ನನಗೆ ಟೈಮ್ ತೊಗೊಳ್ತು. ಓಕೆ ಹೆಂಗೆ ನಾಳೆ ದಿನ ನನ್ನ ಬಗ್ಗೆ ಏನಾದ್ರು ಬೇರೆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಫ್ಕೋರ್ಸ್ ಶಿ ಈಸ್ ಲೆಜೆಂಡ್, ರಮ್ಯಾ ಮ್ಯಾಮ್ ಇಸ್ ಲೆಜೆಂಡ್. ಸೊ ಆ್ಯಂಡ್ ಅವ್ರು ತುಂಬ ವರ್ಷ ಈ ಇಂಡಸ್ಟ್ರಿನ ರೂಲ್ ಮಾಡಿದವರು. ಸೊ ಆ ಜಾಗಕ್ಕೆ ನಾನು ಬಂದಾಗ ಹೆಂಗೆ ಏನು ಎತ್ತ, ಸೊ ಐ ವಾಸ್ ಲೈಕ್ ನಾಳೆ ದಿನ ನನ್ನ ಅವ್ರನ್ನ ತುಂಬ ಕಂಪೇರ್ ಮಾಡಿ ನನಗೆ ಮೆಂಟಲ್ ಸ್ಟ್ರೆಸ್ ಆಗೋಗುತ್ತೆ, ನನಗೆ ತುಂಬ ಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಐ ಡೋಂಟ್ ವಾಂಟ್ ಟು ಟೇಕ್ ಇಟ್ ಅಂತ. ಬಟ್ ದಿಸ್ ಇಸ್ ವೇರ್ ದಿ ಚಾಲೆಂಜಸ್ ಅಲ್ವಾ. ಸೊ ಒಂದು ಒಳ್ಳೆ ಡೈರೆಕ್ಟರ್ ಇದ್ದಾರೆ, ಒಂದು ಒಳ್ಳೆ ಹೀರೋ ಇದೆ, ಒಳ್ಳೆ ಟೀಮ್ ಇದೆ. ಸೊ ಇವಾಗ ನಾನು ಅದು ಹೆದರ್ಕೊಂಡು ಹಿಂದೆ ಸರಿದ್ಬಿಟ್ರೆ ದಟ್ ಈಸ್ ನಾಟ್ ದಿ ಥಿಂಗ್. ಸೊ ಯು ಶುಡ್ ಅಕ್ಸೆಪ್ಟ್ ದಟ್ ಚಾಲೆಂಜ್. ಅದಾದಮೇಲೆ ನಾನು ಸರಿಯಾಗಿ ಮಾಡೋದು, ನನ್ನ ಕೈನಲ್ಲಿ ಮಾಡೋದಕ್ಕಾಗುತ್ತೋ ವಾಟ್ ಎವರ್ ಎಫರ್ಟ್ಸ್ ಐ ಹ್ಯಾವ್ ಟು ಪುಟ್, ಐ ವಿಲ್ ಪುಟ್ ಇಟ್.
ಬಟ್ ತೋರಿಸೋ ರೀತಿನೂ ಚೆನ್ನಾಗಿರ್ಬೇಕಲ್ವ. ಇಟ್ ಈಸ್ ಅಗೇನ್ ಅ ಟೀಮ್ ವರ್ಕ್. ಸೊ ಡೈರೆಕ್ಷನ್ ಮೇಲೂ ನಿಂತಿರುತ್ತೆ. ಆ್ಯಂಡ್ ಅವ್ರು ಎಂಥ ಪಾತ್ರ ಕೊಟ್ಟರು, ಇವಾಗ ನಿವೇದಿತಾ ಅಂತ ಪಾತ್ರ ಕೊಟ್ಟರು ಅದಕ್ಕೆ ಜೀವಿಸೋಳು ನಾನು, ಅದಕ್ಕೆ ಒಂದು ಉಸಿರು ಕೊಡೋಳು ನಾನು. ಸೊ ಅದು ನನ್ನ ಕೈನಲ್ಲಿದೆ. ಸೊ ಅದು ನಾನು ಅವ್ರ ಥರ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ನೋ, ಅದು ಸೋನು ಹೇಗೆ ಮಾಡ್ತಾಳೆ ಅಂತ ಯೋಚನೆ ಮಾಡೋದಷ್ಟೇ. ಸೊ ಐ ವಾಸ್ ಜಸ್ಟ್ ಫೋಕಸಿಂಗ್ ಆನ್ ಮೈ ನಿವೇದಿತಾ. ನನಗೆ ಹಿಂದಿನ ಬಗ್ಗೆ ಎಲ್ಲ ನನಗೇನೂ ಗೊತ್ತಿಲ್ಲ, ನನಗೇನೂ ಬೇಡ, ನನಗಿವಾಗ ನಿವೇದಿತಾ ಮಾತ್ರ ಬೇಕು ಅಂತ. ಸೊ ನಾನು ಮ್ಯಾನಿಫೆಸ್ಟೋ ಹಾಗೆ ಮಾಡಿಕೊಂಡೆ ಅನಿಸುತ್ತೆ. ನಾನಿವಾಗ ನಿವೇದಿತಾ, ಓಕೆ ನಾನಿವಾಗ ನಿವೇದಿತಾ ಏನು ಮಾಡ್ತಾಳೆ. ಸೊ ಅದೇ ಥರ ಯೋಚನೆ, ಓಕೆ ನಾನಿವಾಗ ಮೈಸೂರು ಹುಡುಗಿ ಏನು ಮಾಡ್ತಾಳೆ. ಸೊ ಇದೇ ಥರ ನಾನು ಮಾತಾಡ್ಕೊಂಡು ನನಗೆ ಅಲ್ಲಿ ಕ್ಯಾಮ್ರಾ ಮುಂದೆ ನಿಂತಾಗ ನನಗೆ ಅಷ್ಟೊಂದೇನು ಡಿಫ್ರೆನ್ಸ್. ಆ್ಯಂಡ್ ನಾನು ಕ್ಯಾಮ್ರಾ ಮುಂದೆ ನಿಂತಾದ್ಮೇಲೂ ಒಂದಷ್ಟು ಚೇಂಜಸ್ಗಳು ಮಾಡ್ತಾನೇ ಇದ್ರು. ಸೊ ನನಗೆ ಅದು ಹೆಂಗಾಯಿತು ಅಂತಂದರೆ ಆ ಚೇಂಜಸ್ ಅವರ 1 ಟೇಕ್ 2 ಟೇಕ್ಸ್, ಬೈ ದಿ ಎಂಡ್ ಆಫ್ 7th or 8th ಟೇಕ್ ಐ ಯೂಸ್ ಟು ಬಿ ವೆರಿ ಕಂಫರ್ಟಬಲ್. ಫಸ್ಟೆಲ್ಲ ಕಾನ್ಷಿಯಸ್ ಆಗೋದು, ಅಯ್ಯೋ ಇಷ್ಟೊಂದು ಟೇಕ್ ತೊಗೊಂಬಿಟ್ನಾ ಅಂತ. ದೆನ್ ಐ ವಾಸ್ ಲೈಕ್, ಟೇಕ್ ಡಸಂಟ್ ಮ್ಯಾಟರ್, ನೀನು 50 ಟೇಕ್ ಆದರೂ ತೊಗೋ, ಒಟ್ನಲ್ಲಿ ಬೆಸ್ಟ್ ಕೊಡಬೇಕು ನೀನು. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು ಅಂತ. ಸೊ ಆ ಒಂದು ಥರ ಯೋಚನೆ ಮಾಡೋಕ್ಕೆ ವೆನ್ ಐ ಸ್ಟಾರ್ಟೆಡ್ ನನ್ನ ಥಾಟ್ ಪ್ರೊಸೆಸ್ ಚೇಂಜ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಐ ಥಿಂಕ್ ದಿಸ್ ವಾಸ್ ವೆರಿ ಈಸಿಯರ್. ಅಂದರೆ ಕಂಪೇರ್ ಮಾಡೋರು ಹೆಂಗಿದ್ರು ಕಂಪೇರ್ ಮಾಡ್ತಾರಲ್ವ. ಇವಾಗ ಕಿರ್ಗುರಿನ ಗಯಾಳಿ ಆ ಕ್ಯಾರೆಕ್ಟರ್ಗೂ ನನಗೆ ಸಾಕಷ್ಟು ಮಾತಾಡ್ಯಾರ. ಅಂದರೆ ಬುಕ್ನಲ್ಲಿ ಇರಲಿಲ್ಲ, ಬುಕ್ನಲ್ಲಿ ಹಿಂಗಿತ್ತು ಹಂಗಿತ್ತು, ಬುಕ್ನಲ್ಲಿ ಹಿಂಗಿತ್ತು ಅಂತ ಎಲ್ಲರೂ ಹೇಳೇ ಹೇಳ್ತಾರೆ. ಹಾಗೆ ಇದೂ ಹೇಳ್ತಾರೆ. ಆ್ಯಂಡ್ ವಾಟ್ ಎವರ್ ದೇ ಸೇ ಐ ಶುಡ್ ಅಕ್ಸೆಪ್ಟ್ ಇಟ್. ಸೊ ದಟ್ ಅಕ್ಸೆಪ್ಟೆನ್ಸ್ ಶುಡ್ ಬಿ ದೇರ್. ಆ್ಯಂಡ್ ಕೆಲವ್ರಿಗೆ ಅವ್ರದ್ದೇ ಆದಂಥ ಪರ್ಸ್ಪೆಕ್ಟಿವ್ಸ್ ಇರುತ್ತೆ, ಅವ್ರದ್ದೇ ಆದಂಥ ಕಮೆಂಟ್ಸ್ಗಳಿರುತ್ತೆ. ಆ ಕಮೆಂಟ್ಸ್ಗಳು ಓದಿದಾಗ ಐ ಬಿ ಹರ್ಟಿಂಗ್ ಮೈ ಸೆಲ್ಫ್. ಸೊ ಅದಕ್ಕೆ ಓದಲೇಬಾರ್ದು. ಸೊ ದ್ಯಾಟ್ ಈಸ್ ವಾಟ್ ಐ ವಾಸ್ ಥಿಂಕಿಂಗ್. ಏನು ಅಂತಂದರೆ ಇವಾಗ ನನಗೆ ಏನು ಅಂತಂದರೆ, ಇಫ್ ಸಮಥಿಂಗ್ ಅಲ್ಲಿ ಏನೋ ನಡೀತಾ ಇದೆ, ನನ್ನ ವಿರುದ್ಧ ಏನೋ ನಡೀತಾ ಇದೆ, ಮಾಡಲೇಬಾರ್ದು. ಸೊ ದ್ಯಾಟ್ ಈಸ್ ಹೌ ಯು ಹ್ಯಾವ್ ಟು ಕೀಪ್ ಇಟ್. ಬಟ್ ನಾವು ಹ್ಯಾವ್ ಗಾಟ್ ಅ ಆಪರ್ಚುನಿಟಿ. ಸೊ ಆ ಆಪರ್ಚುನಿಟಿನ ಹೆಂಗೆ ಯುಟಿಲೈಸ್ ಮಾಡ್ಕೊಳ್ಳಿ, ಹೆಂಗೆ ಈ ಕ್ಯಾರೆಕ್ಟರ್ಗೆ 100% ಕೊಡಲಿ, ಅಷ್ಟು ಮಾತ್ರ ನಾನು ಯೋಚನೆ ಮಾಡ್ತಾ ಇದ್ದೆ. ಪಾತ್ರ ಬೇರೆ, ಬಟ್ ಲುಕ್ ಸ್ವಲ್ಪ ಸಿಮಿಲರ್ ಅಂತ ಅನ್ಸುತ್ತೆ. ಹೌದಾ? ನಿಮಗೇನು ಅನ್ಸುತ್ತೆ? ನೀವೇ ಹೇಳ್ಬೇಕು. ಚೂಡಿದಾರು, ಎಸ್, ಅಫ್ಕೋರ್ಸ್ ದಟ್ ಈಸ್ ಆಲ್ ದೇರ್. ಬಟ್ ಇದನ್ನದು ಅಲ್ಲೆಲ್ಲೂ ನಿಮ್ಗೆ ಸೋನು ಗೌಡ ಅಂತ ಅನ್ಸೋದೇ ಇಲ್ಲ. ಸೊ ಅಷ್ಟಾಗ್ಬಿಡಿ ಸಾಂಗ್ ಅಲ್ಲಿ ಹಾಗೆ ಅನ್ಸೋದು. ಹೌದು. ಸೊ ಅದು ಮೇ ಬಿ ಯುನೋ ಅಗೇನ್ ಇವಾಗ ಒಂದು ಹೇಳ್ತೀವಲ್ವಾ, ನಾವೇನೋ ಒಂದು ಇಷ್ಟಪಡಾಗ ಅದೇ ಲಾ ಆಫ್ ಅಟ್ರಾಕ್ಷನ್, ದಟ್ ಯೂನಿವರ್ಸ್ ಇಟ್ ವಿಲ್ ಗಿವ್ ಬ್ಯಾಕ್ ದಿ ಸೇಮ್ ಥಿಂಗ್ ಅಂತ. ಸೊ ಸಿದ್ಲಿಂಗುಗೆ ಆ ಕ್ಯಾರೆಕ್ಟರ್ ಸಖತ್ ಇಷ್ಟ ಆಗಿತ್ತು ಅನ್ಸುತ್ತೆ, ಸ್ಕೂಲ್ ಟೀಚರ್ ಕ್ಯಾರೆಕ್ಟರು ವಿತ್ ಸ್ಪೆಕ್ಸು. ಅದೇ ಥರ ಇನ್ನೊಂದು ಜೀವ ಬಂದಿದೆ. ಸೊ ದಟ್ಸ್ ಇಟ್. ಸೊ ಅಗೇನ್ ಯು ಹ್ಯಾವ್ ಟು ಥಿಂಕ್ ಎವ್ರಿಥಿಂಗ್ ಇನ್ ಅ ಗುಡ್ ವೇ ಅಷ್ಟೇ. ಇವಾಗಲೇ ಮೈಸೂರು ಹುಡುಗಿ ಅಂದರೆ ಅದರ ಪಾತ್ರ, ಆ್ಯಂಡ್ ಮೈಸೂರಲ್ಲಿ ಶೂಟಿಂಗ್ ಕೂಡ ಆಗಿದೆ ಸಾಂಗ್ ಎಲ್ಲ. ಮೈಸೂರ ನಿಮ್ಮ ಕನೆಕ್ಷನ್ ಏನಾದರೂ? ನಾನು ಒಂದು ಸಮ್ಮರ್ ಹಾಲಿಡೇಸ್, ನನ್ನ ಹಾಫ್ ಆಫ್ ಮೈ ಸಮ್ಮರ್ ಹಾಲಿಡೇಸ್ ವಾಸ್ ಇನ್ ಮೈಸೂರು. ನಮ್ಮ ದೊಡ್ಡಮ್ಮನ ಮನೆ ಅಲ್ಲೇ ಇದ್ದಿತ್ತು. ಸೊ ಸುಮಾರು ಒಂಟಿಕೊಪ್ಪಲಿನಲ್ಲಿ ಸುಮಾರು ವರ್ಷ ಲೈಕ್ ಯುನೋ ಅದು ಕುವೆಂಪು ನಗರ ಅಂತೆ. ಸೊ ತುಂಬ ಓಡಾಡ್ತಾ ಇದ್ದೆ. ಸೊ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಆ MG ರೋಡ್ ಇದೆಯಲ್ವಾ, ತುಂಬ ಸೈಲೆಂಟಾಗಿರೋದು. 6:30 ಮೇಲೆ ಯಾರೂ ಇರ್ತಾನೆ ಇರಲಿಲ್ಲ. ಸೊ ನಮಗೆಲ್ಲ ಹೆಂಗೆ ಅಂತಂದರೆ ಬಲ್ಮುರಿ ಫಾಲ್ಸ್ ವಾಸ್ ಒನ್ ಆಫ್ ದಿ ಮೇನ್ ಥಿಂಗ್. ಓಕೆ, ಇವತ್ತು ನಮಗೆ ಕರ್ಕೊಂಡೋಗ್ತಾರೆ, ನಾವು ಇವಾಗ ಫಾಲ್ಸ್ನಲ್ಲಿ ಆಟಾಡ್ಬೋದು. ಸೊ ಮೈಸೂರು ಅಂತಂದರೆ ನಮಗೆಲ್ಲ ನೋಡಿದ್ರು ಬಲ್ಮುರಿ ಫಾಲ್ಸ್ ಕರ್ಕೊಂಡೋಗ್ತಾರೆ, ಅಲ್ಲಿ ಕರ್ಕೊಂಡೋಗ್ತಾರೆ, ಇಲ್ಲಿ ಕರ್ಕೊಂಡೋಗ್ತಾರೆ, ಝೂ ಕರ್ಕೊಂಡೋಗ್ತಾರೆ. ಆ್ಯಂಡ್ ಎವ್ರಿಥಿಂಗ್ ವಾಸ್ ನಿಯರ್ ಬೈ ಅಲ್ವಾ. ಸೊ ನಮಗೆ ಇಲ್ಲ ಅಂತಂದರೆ ಬೆಂಗಳೂರಿನಲ್ಲಿ ಅಂತಂದರೆ ನೀನು ಬೆಟ್ಟ ಇಲ್ಲ, ಇದಿಲ್ಲ, ಫಾಲ್ಸ್ ಇಲ್ಲ. ಸೊ ನನಗೆ ನೀರಂದರೆ ಸಖತ್ ಇಷ್ಟ. ಸೊ ಆ ಫಾಲ್ಸ್ ಒಂಥರ ಹೆಂಗೆ ಅಂತಂದರೆ ಮೈಸೂರು ಅಂತಂದರೆ ಫಾಲ್ಸ್. ಸೊ ಆ ಬಲ್ಮುರಿ ಫಾಲ್ಸ್ ಅಂತೂ ನನಗೆ ಇವತ್ತಿಗೂ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಎವ್ರಿ ಡೇ ಐ ಯೂಸ್ ಟು ಗೋ. ಸೊ ಬಿಕಾಸ್ ಐ ಯೂಸ್ ಟು ಲವ್ ಸೋ ಮಚ್. ಸೊ ಅದು ನನಗೆ ಮೈಸೂರು ಅಂತ ಹೇಳಿದ ತಕ್ಷಣ ಈ ಒಂದಷ್ಟು ಜಾಗಗಳು ಜ್ಞಾಪಕ ಬರುತ್ತೆ. ಆ್ಯಂಡ್ ದರ್ ಇಸ್ ಒನ್ ಮೋರ್ ಪ್ಲೇಸ್, ನಾವು ತುಂಬ ಅಲ್ಲಿ ಪಾನಿಪುರಿ, ಮಸಾಲೆ ಪುರಿ ತಿಂತಾಯಿದ್ವಿ ಕುವೆಂಪು ನಗರ್ನಲ್ಲಿ ಒಂದು ಗಲ್ಲಿ. ಸೊ ದ್ಯಾಟ್ ಈಸ್ ಆಲ್ ಲೈಕ್ ಯುನೋ ಅಗೇನ್ ಇವಾಗ ನಾನು ಇದು ಶೂಟ್ ಮಾಡ್ತಾ ಇದ್ದಾಗ ನಾನು ಅದನ್ನೇ ಯೋಗಿಗೆ ಹೇಳ್ತೇನೆ, ನಾನು ಇಲ್ಲೆಲ್ಲ ಬಂದಿದ್ದೀನಿ, ಇಲ್ಲಿ ಮೈಸೂರು ಪಾಕ್ ತಿಂದಿದ್ದೀನಿ. ಸೊ ಅದೊಂದು ಚಿಕ್ಕಡಿಯಾರದ ಹತ್ರ ಒಂದು ಮೈಸೂರು ಪಾಕ್ ಅಂಗಡಿ ಇದೆ. ಸೊ ದಟ್ ಈಸ್ ವೆರಿ ಫೇಮಸ್. ಸೊ ನಾನು ಇಲ್ಲಿ ತೊಗೋತಾ ಇದ್ದೆ, ಇಲ್ಲೆಲ್ಲ ತಿಂತಾ ಇದ್ದೆ ಅಂತೆಲ್ಲ
ಕೇಳಿದೆ ದಿಸ್ ಇಸ್ ಹೌ ಇಟ್ ವಾಸ್ ಅಂತ. ಸೊ ಆಮೇಲೆ ನಮ್ಮಪ್ಪ ತುಂಬ ಶೂಟಿಂಗ್ ಮಾಡ್ತಾಯಿದ್ರು ಮೈಸೂರಲ್ಲಿ ಅಂಬರೀಷ್ ಅಂಕಲ್ ಜೊತೆ. ಸೊ ಹಾಗಾಗಿ ಜಾಸ್ತಿ ಸುಮಾರು ಸತಿ ಶೂಟಿಂಗ್ ಸ್ಪಾಟಿಗೆ ಹೋಗಲಿಲ್ಲ ಅಂದರೂ ನಮ್ಮ ಅಪ್ಪನ ಜೊತೆ ಹೋಗಿ ಅಲ್ಲಿ ನಮ್ಮ ರಿಲೇಟಿವ್ ಮನೆಯಲ್ಲಿ ಉಳ್ಕೊತಾ ಇದ್ದೆ. ಹಾಗಾದ್ರೆ ಮೈಸೂರು ಜೊತೆ ತುಂಬಾ ಒಳ್ಳೆ ಕನೆಕ್ಟ್. ಯಾ ಸೊ ಸೋನು ಅವರು ಕಂಪ್ಲೀಟ್ ಸಿನಿಮಾ ನೋಡಿದ್ದಾಯ್ತಾ ಅಥವಾ ಫಸ್ಟ್ ಡೇ ಫಸ್ಟ್ ಶೋ ಜನರ ಜೊತೆ ನೋಡೋಣ ಅಂತ ಫಿಕ್ಸ್ ಆಗಿದ್ದೀರಾ? ಗೊತ್ತಿಲ್ಲ, ನಮ್ಮ ಡೈರೆಕ್ಟರ್ ಹಿಂಗೆ ಹೇಳ್ತಾರೋ ಹಾಗೆ. ಅಫ್ಕೋರ್ಸ್ ಫಸ್ಟ್ ಡೇ ಫಸ್ಟ್ ಶೋ ನನಗೆ ಹೆಂಗೆ ಅಂತಂದರೆ ಅದೊಂಥರ ಭಯ ಆಗ್ತಾ ಇರತ್ತೆ. ಅಲ್ಲಿ ಬರೋದಕ್ಕೆ ಒಂಥರ ನರ್ವಸ್ನೆಸ್ಸು ನನಗೆ. ಸೊ ಥಿಯೇಟರ್ಗೆ ಹೋಗೋದು ಒಂಥರ ನನಗೆ. ಬಟ್ ನಾನು ಫಿಲಮ್ ನೋಡ್ತೀನಿ ಒಂದೊಂದ್ಸತಿ ನಮ್ಮ ಫ್ಯಾಮಿಲಿ ಅವ್ರ ಜೊತೆ ಎಲ್ಲ ಕುತ್ಕೊಂಡು ನೋಡ್ತೀನಿ, ಆ ಥರ ಎಲ್ಲ ಇರುತ್ತೆ. ಬಟ್ ಅದಕ್ಕಿಂತ ಮುಂಚೆ ನೋಡಬೇಕು ಅಂತ ಆಸೆ. ಸೊ ಫೈನಲಿ Feb 14 ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲರೂ ಕಾಯ್ತಿರೋದಂತೂ ಹೌದು. ನೀವೇ ಸಿದ್ಲಿಂಗು 2ಗೆ ಎಷ್ಟು ಕಾಯ್ತಿದ್ದೀರಾ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಒಂದೇನು ಅಂತಂದರೆ ಜನರು ಏನು ಹೇಳ್ತಾರೆ ಅದೊಂದು ಕ್ಯೂರಿಯಾಸಿಟಿ ಇದೆ. ಅಂದರೆ ದಿಸ್ ಇಸ್ ಗೋನ್ ಟು ಬಿ ಅ ಮೈಲ್ ಸ್ಟೋನ್ ಅಗೇನ್, ದಿಸ್ ಇಸ್ ಗೋನ್ ಟು ಬಿ ಇನ್ ದ ರೆಕಾರ್ಡ್ಸ್ ಇನ್ ಮೈ ಹಿಸ್ಟ್ರಿ, ಇನ್ ಮೈ ಕೆರಿಯರ್. ಸೊ ದಿಸ್ ವಂಡರ್ಫುಲ್ ಫಿಲ್ಮ್ ವಿಲ್ ಬಿ ದೇರ್. ಸೊ ಅದು ಒಂದು ಖುಷಿ ಇದೆ ಆ್ಯಂಡ್ ಎಕ್ಸೈಟ್ಮೆಂಟ್ ಕೂಡ ಇದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಸಿದ್ಲಿಂಗು ಒಂದು ಡೂಪರ್ ಹಿಟ್ ಆಗಿತ್ತು. ಸೊ ಅದೇ ರೀತಿ ಇದು ಹಿಟ್ಟಾಗತ್ತೆ ಅಂತ ಅಂದರೆ ಆ ಹೆಸರಿನಲ್ಲೇ ಒಂದು ಅಟ್ರಾಕ್ಷನ್ ಇದೆ. ಸೊ ಐ ಆಮ್ ಲೈಕ್ ಥಿಂಕಿಂಗ್ ಒಂದು ಹೆಸರು ಸಾಕು ನಮಗೆ ಪಬ್ಲಿಸಿಟಿಗೆ, ಆ ಒಂದು ಬ್ರ್ಯಾಂಡ್ ಸಾಕು ನಮಗೆ ಥಿಯೇಟರ್ಗೆ ಬರ್ತಾರೆ ಅಂತ. ಸೊ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಬಿಕಾಸ್ ಇಲ್ಲಿ 3 ಜನನೂ ತುಂಬ ಇಷ್ಟಪಟ್ಟು ಫಿಲಮ್ ಅಂದರೆ ಹೀಗಿರಬೇಕು, ಫಿಲಮ್ ಅಂದರೆ ಹಾಗಿರಬೇಕು. ನಮ್ಮ 3 ಜನದಲ್ಲೂ ಫಿಲಮ್ ಬಿಟ್ಟರೆ ಬೇರೆ ಏನೂ ಮಾತುಗಳೇ ಇರ್ತಾಯಿಲ್ಲ. ನಾನು ಆ ಫಿಲಮ್ ನೋಡಿದೆ, ಈ ಫಿಲಮ್ ನೋಡಿದೆ, ಆ ಥರನೇ ಇತ್ತು ಒಡನಾಟಗಳು. ಸೊ ಫಿಲಮ್ ಅಷ್ಟು ಪ್ರೀತಿಸೋರು ಈ ಫಿಲಮು ನಮಗೆ ಅದೇ ಥರ ಆಗಲಿ ಅಂತ. ಅಂದರೆ ಎಲ್ಲರೂ ನಿವೇದಿತಾ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಪ್ಲೇ ಮಾಡಿದೆ, ಚೆನ್ನಾಗಿದೆ ಫಿಲಮ್ ಅಂತಂದರೆ ದಟ್ ಈಸ್ ವಾಟ್ ಐ ಆಮ್ ಲುಕಿಂಗ್ ಫಾರ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಸೋನು ಅಂದ ತಕ್ಷಣ ಖಂಡಿತ ಯಾವುದೇ ಪಾತ್ರಕ್ಕೂ ಮೋಸ ಮಾಡಲ್ಲ, ಚೆನ್ನಾಗೇ ಅಭಿನಯಿಸಿರ್ತಾರೆ ಅನ್ನೋ ನಂಬಿಕೆ ಖಂಡಿತ ಇದೆ. ಸೊ ಅದು ನಿವೇದಿತಾ ಪಾತ್ರದಲ್ಲೂ ಉಳಿಸ್ಕೊಳ್ತೀರಾ ಅನ್ನೋ ನಂಬಿಕೆ ಕೂಡ ಇದೆ. ಸೊ ಸಿನಿಮಾ ಚೆನ್ನಾಗಾಗಲಿ, ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.